2 ಮಂತ್ರ ಆಯಿತು. 3ನೇ ಮಂತ್ರ ಈಗ ಅಷ್ಟಾಕ್ಷರ ಆಯಿತು, 12 ಅಕ್ಷರ ಆಯಿತು. ಇನ್ನು ಓಂ ವಿಷ್ಣವೇ ನಮಃ ಷಡಕ್ಷರದಿಂದ ಮತ್ತೆ ಪ್ರೊಟೆಕ್ಷನ್. ಏನು? ನೆಸೇದ್ ಹೃದಯ ಓಂಕಾರಂ. ಇಲ್ಲಿ ಮತ್ತೆ ಪಾದದಲ್ಲಿ ಮಾತ್ರ ಓಂಕಾರವನ್ನು ಮಾಡಿದ್ದೆವು. ಓಂಕಾರ ಓಂ ವಿಷ್ಣವೇ ನಮಃ ಅನ್ನುವುದನ್ನು ಅದನ್ನು ಬಿಡಿಸಿ ಹೇಳಬೇಕು. ಯಾಕೆಂದರೆ ಒಂದೊಂದು ಅಕ್ಷರವೂ ಒಂದೊಂದು ಭಗವಂತನ ಹೆಸರು ಅಂತ ಹೇಳಿದೆ ನಾನು. ಅದರಿಂದ ಓಂ ವಿಂ ಶಂ ನಂ ವೇಂ ನಂ ಮಹ ಫಟ್, ಇದು ಮುಂದಿನ ಗನ್ಯಾಸ. ಅದನ್ನು ಮಮ್ಮಲ್ಲ ಮಹ್ ಫಟ್ ಸ್ವಾಹ ಅಂತ ಕೊನೆಗೆ. ಅದನ್ನು ನೀವು ಮಹ್ ಫಟ್ ಅಂದಾಗ ಎಲ್ಲ ದುಷ್ಟಶಕ್ತಿಗಳು ಹೆದರಿ ಓಡಿ ಕೊಡ್ತೇವೆ. ಅದನ್ನು ಅಸ್ತ್ರ ಅಂದರೆ ಚಿಟಿಕೆಯಿಂದ ಓಡಿಸೋದು. ಹೀಗೆ ಹೇಳಿಬಿಟ್ರೆ ಹೋಗ್ಬೇಕು ಅವು. ಅದನ್ನು ಆ್ಯಕ್ಚುಲಿ ಮಾಡ್ತಿದ್ದಾರೆ. ಅದನ್ನು ಓಂ ಅಂತ ಹೃದಯೇ ನೆಸೇದ್ ಹೃದಯೇ ಓಂಕಾರಂ. ಆಮೇಲೆ ವಿಕಾರಂ ಅನು ಮೂರ್ಧನಿ ಅಂತ ಓಂ ವಿಂ ಅಂತೇಳಿ. ಅಂದರೆ ಇದೇನು ಮತ್ತೆ ವಿಂ ಶಂ ನಂ ಈ ಅಕ್ಷರಗಳ ನಾಮದ ಅರ್ಥ ಏನು? ಅಲ್ಲಿ ಹೇಳಲಿಲ್ಲ ನಾನು, ಇದು ಹೇಳ್ತಾ ಹೋದ್ರೆ ಮುಗಿಯುವಂಥದ್ದಲ್ಲ. ಆದರೆ ಅಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂದರೆ ಗುಣಪೂರ್ಣನಾದ ಭಗವಂತನ ವಾಸುದೇವನಿಗೆ ನಮಸ್ಕಾರ ಅಂತ ಅಷ್ಟು ತಿಳ್ಕೊಳ್ಳಿ ಸಾಕು. ಇದರ ಅಕ್ಷರ ಈಗ ನಾವು ತುಂಡು ಮಾಡಿದೆವು. ವಿಷ್ಣು ಅಲ್ಲ, ವಿಷಣು. ವಿಷಣವೇ ನಮಃ ಅಂತ ಷಡಕ್ಷರ ನೋಡಿ. ತಮಾಷೆ ಅಂದರೆ ವಿಷ್ಣವೇ ನಮಃ ಅಂತ ಮಂತ್ರ, ಅದನ್ನು ವಿಷಣವೇ ನಮಃ ಅಂತ ಅದಕ್ಕೆ ಹೆಸರು ವಿಷ್ಣು ಷಡಕ್ಷರ ಅಂತ. ಅದು ವಿಷಣವೇ ವಿಷ್ಣು ಅನ್ನೋದನ್ನು 2 ಅಕ್ಷರವಾಗಿ ಇರುತ್ತೆ. ಅದು ಶ ಮತ್ತು ಣ. ಯಾಕೆ ಅಂದರೆ ವಿಷ್ಣು ಅಂದರೆ ಏನು ಅಂತ ನಮಗೆ ಶಬ್ದಾರ್ಥ ಗೊತ್ತಾದರೆ ಇದನ್ನು ಯಾಕೆ ಸ್ಪ್ಲಿಟ್ ಮಾಡಬೇಕು ಅನ್ನೋದು ಸಹಜವಾಗಿ ಗೊತ್ತಾಗುತ್ತೆ. ಉಪನಿಷತ್ತು ಹೇಳುತ್ತೆ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ನ ಅನ್ನುವಂಥ ಅಕ್ಷರಕ್ಕೆ ಬಲ ಅಂತ ಅರ್ಥ, ಸ್ಟ್ರೆಂತ್. ನ ಅಂದರೆ ಸ್ಟ್ರೆಂತ್. ಭಗವಂತನಲ್ಲಿ ನ ಇದೆ ಅಂದರೆ ಪರಿಪೂರ್ಣವಾದ ಬಲ ಇದೆ, ಬಲ ಸ್ವರೂಪ. ಅದರಿಂದ ನ ಅಂತ ಕರೀತಾರೆ. ಇದು ಮತ್ತೊಂದು ಅರ್ಥ ಬಂತು. ಆಗ ನಾ ಅಂದರೆ ಇಲ್ಲ ಅಂತ ಅರ್ಥ ಬಂದಿತ್ತು. ಶ ಅಂದೇನು? ಶಕಾರ ಪ್ರಾಣ ಆತ್ಮ. ಶ ಅಂತಕ್ಕಂಥದ್ದು ಮನುಷ್ಯನಲ್ಲಿರ್ತಕ್ಕಂಥ ಚೇಷ್ಟೆ, ಆಕ್ಷನ್, ಕ್ರಿಯೆಯನ್ನು ಹೇಳುತ್ತೆ. ಶ ಅನ್ನೋದು ಪ್ರಾಣ. ಪ್ರಾಣ ಅಂದರೆ ಚೇಷ್ಟೆ, ಕ್ರಿಯೆ, ಆಕ್ಷನ್. ಬಲ ಮತ್ತು ಆಕ್ಷನ್. ಶ ಮತ್ತು ನಾ ಅಂದ್ರೆ ಬಲ, ನ ಅಂದ್ರೆ ಆಕ್ಷನ್ ಅಂಡ್ ಸ್ಟ್ರೆಂತ್. ಭಗವಂತ ಪೂರ್ಣ ಚೇಷ್ಟಾ ಸ್ವರೂಪ, ಪೂರ್ಣ ಬಲ ಸ್ವರೂಪ. ವಿ ಅಂದ್ರೆ ಪರಿಪೂರ್ಣ ವಿಶಿಷ್ಟ, ಆದ್ರಿಂದ ವಿಷ್ಣು. ಹಾಗೆ ವಿ ಶ ನಾನೇ ಆಗಬೇಕು, ವಿಷ್ಣು ಅಲ್ಲ. ಅಂಥ ಪರಿಪೂರ್ಣ ಬಲ ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ, ಪರಿಪೂರ್ಣ ಜ್ಞಾನ ಬಲ ಸ್ವರೂಪನಾದಂಥ ಮತ್ತು ಕ್ರಿಯಾರೂಪನಾಗಿರತಕ್ಕಂಥ ಬಲ ಮತ್ತು ಕ್ರಿಯಾ ಸ್ವರೂಪನಾದ ಭಗವಂತನಿಗೆ ವಿಷ್ಣು ಅಂತಾರೆ. ಅದು ವಿಷ್ಣು ಅನ್ನುವಂಥದ್ದು ಯಾವಾಗಲೂ ಆ ಸ್ವಭಾವ, ಅದು ಹೊರಗಿನಿಂದ ಬಂದದ್ದಲ್ಲ, ಅವನ ಸಹಜ ಸ್ವಭಾವ. ಆದ್ದರಿಂದ ಅವನನ್ನು ವಿಷ್ಣು ಅಂತ ಕರೀತಾರೆ. ಇದು ವಿಷ್ಣು ಶಬ್ದದ ವೈದಿಕ ಅರ್ಥ. ಅದರಿಂದ ಇಡೀ ವೇದದಲ್ಲಿ ನೀವು ವಿಷ್ಣುವಿನ ಅನುಸಂಧಾನ ಮಾಡಬೇಕು. ಯಾಕೆಂದರೆ ಭಗವಂತನ ಬಲ ಮತ್ತು ಕ್ರಿಯೆಯ ಅನುಸಂಧಾನ ಇಡೀ ವೇದದಲ್ಲಿ ಮಾಡಬೇಕು ಅಂತ ಐತರೇಯದ ಕೊನೆಯಲ್ಲಿ ಬರ್ತದೆ. ಅದಕ್ಕೆ ಒಂದು ಗಮಕ ಕೂಡ ನಾನು ಮೊನ್ನೆ ಹೇಳಿದೆ ಋಗ್ಭಾಷ್ಯ ಪಾಠ ಮಾಡುವಾಗ. ನೀವು ಋಗ್ವೇದದ ಪುಸ್ತಕ ತೆಗೀರಿ, ಪ್ರತಿಯೊಂದು ಸೂಕ್ತವನ್ನು ನೋಡಿ. ಆದರೆ ಯಾವುದಾದ್ರೂ ಅಕ್ಷರ ಇಲ್ಲದೇ ಇರಬಹುದು. ಒಂದು ಸೂಕ್ತದಲ್ಲಿ ಎಲ್ಲ 51 ಅಕ್ಷರಗಳು ಬರಬೇಕು ಅಂತ ನಿಯಮ ಇಲ್ಲ. ಆದರೆ ಯಾವ ಸೂಕ್ತಗಳು ಶ ಮತ್ತು ನ ಇಲ್ಲದೇ ಇಲ್ಲ. ಅದನ್ನು ಎಲ್ಲ ಸೂಕ್ತಗಳು ವಿಷ್ಣು ಸೂಕ್ತಗಳು. ಶ ಮತ್ತು ನ ಇಲ್ಲದೆ ಸೂಕ್ತವೇ ಇಲ್ಲ. ಅದು ಶಕಾರೋ ಬಲಂ ನಕಾರ ಪ್ರಾಣಾತ್ಮ, ಅದಕ್ಕೆ ವಿಷ್ಣು. ಅದಕ್ಕೆ ಸಮಸ್ತ ವೇದವು ವಿಷ್ಣು ಸೂಕ್ತ ಆಯ್ತು. ಅದನ್ನ ಇಲ್ಲಿ ಅರ್ಪಿಸ್ಬೇಕೀಗ. ಸಮಸ್ತ ವೇದ ಪ್ರತಿಪಾದ್ಯನಾಗಿರ್ತಕ್ಕ ಜ್ಞಾನಬಲ ಮತ್ತು ಕ್ರಿಯಾಬಲ, ಅದನ್ನು ನನಗೆ ಕೊಡು, ನನಗೆ ಜ್ಞಾನ ಕೊಡು. ಅದನ್ನು ನನ್ನ ಜ್ಞಾನ
ಕ್ರಿಯಾರೂಪವಾಗಿ ಆಕ್ಷನ್ನಲ್ಲಿ ಬರಬೇಕು, ಅದನ್ನು ಕೊಡು ಅಂತ ಹೇಳೋದಕ್ಕೋಸ್ಕರ ಓಂಕಾರಂ ನ್ಯಸೇದ್ ಹೃದಯೇ ಓಂಕಾರಂ. ಇಲ್ಲಿ ಓಂಕಾರ ವಾಚ್ಯನಾಗಿರತಕ್ಕಂಥ ಭಗವಂತನನ್ನ ಹೃದಯದಲ್ಲಿ ನೆನಪುಗೊಳಿಸು, ಇಲ್ಲಿ ಬಂದು ನೆಲಸು ಅಂತ ಪ್ರಾರ್ಥನೆ ಮಾಡು. ಆಮೇಲೆ ಅದರ ಅನಂತರ ವಿಕಾರಂ ಮೂರ್ಧನಿ, ಶಿರಸ್ಸಿನಲ್ಲಿ ವಿಷ್ಣವೇ, ವಿ ಅಂದರೆ ಎಲ್ಲಕ್ಕಿಂತ ವಿಲಕ್ಷಣನೂ ವಿಶಿಷ್ಟನೂ ಆದ ಭಗವಂತ. ಓಂ ವಿಂ ಓಂ, ಶಿರಸ್ಸಿನಲ್ಲಿ ಅವನನ್ನು ನ್ಯಾಸ ಮಾಡು. ಆಮೇಲೆ ಶಕಾರಂತು ಭ್ರುವೋರ್ ಮಧ್ಯೆ, ನಮಗೆ ಜಪ ಮಾಡಬೇಕಾಗಿದ್ದರೆ ಸ್ಪಿರಿಚುವಲ್ ಸೆಂಟರ್ ಓಪನ್ ಆಗಬೇಕು. ಅದು ಬೀಗ ಹಾಕಿ ಜಪ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಸ್ಪಿರಿಚುವಲ್ ಸೆಂಟರ್ಸ್ ಓಪನ್ ಆಗಬೇಕಾದ್ರೆ ಉಂಟು ಅಂತ ಗೊತ್ತಿರಬೇಕಲ್ಲ, ಅದೇ ಗೊತ್ತಿಲ್ಲ, ಮತ್ತು ಓಪನ್ ಆಗೋದು ಎಲ್ಲಿಗೆ, ಎಲ್ಲಿದೆ ಉಂಟಂತೆ ಎಲ್ಲಿದೆ ಅಂತ ಗೊತ್ತಿರಬೇಕಲ್ಲ, ಅದು ಗೊತ್ತಿಲ್ಲ. ಆಕ್ಚುಲಿ ಓಪನ್ ಆಗಬೇಕಾದ ಸ್ಪಿರಿಚುವಲ್ ಸೆಂಟರ್ ಯಾವುದು? ಊರ್ಧ್ವ ಪುಂಡ್ರ ಹಚ್ಚಿಕೊಳ್ಳುವಾಗ ನಾವು ಮೊದಲು ಹಚ್ಚಿಕೊಳ್ಳೋದು ಇಲ್ಲಿ ಮೊದಲು ಇಲ್ಲಿ ಊರ್ಧ್ವ ಪುಂಡ್ರವನ್ನು ಮೊದಲು ಹಚ್ಚುವುದು ನೆತ್ತಿಗೆ, ಯಾಕೆಂದರೆ ಸಹಸ್ರಾರ ಓಪನ್ ಆಗಬೇಕು. ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ, ಆಮೇಲೆ ಓಂ ಕೇಶವಾಯ ನಮಃ. ಅಂದರೆ ಸಹಸ್ರಾರವನ್ನು ಓಪನ್ ಮಾಡಿ, ಆಕ್ಚುಲಿ ಧ್ಯಾನದಲ್ಲಿ ಓಪನ್ ಆಗಬೇಕಾಗಿರ್ತಕ್ಕಂಥದ್ದು ಆಜ್ಞಾಚಕ್ರ, ವಿಚ್ ಇಸ್ ಕನೆಕ್ಟೆಡ್ ವಿತ್ ಪೈನಿಯಲ್ ಗ್ಲ್ಯಾಂಡ್. ಪೈನಿಯಲ್ ಗ್ಲ್ಯಾಂಡಿನ ಸ್ವಿಚ್ ಇರುವುದು ಇಲ್ಲಿ. ಪೈನಿಯಲ್ ಗ್ಲ್ಯಾಂಡ್ ಎಲ್ಲಿದೆ ಅಂತ ಗೊತ್ತಿದೆ ನಮಗೆ, ಅದು ಸ್ವಿಚ್ ಇಲ್ಲಿದೆ ಅಂತ ಗೊತ್ತಿಲ್ಲ. ಹಿಂದೆ ಹೇಳಿದ್ರು ಆ ಸ್ವಿಚ್ ಓಪನ್ ಮಾಡು. ಅದನ್ನು ಓಪನ್ ಮಾಡೋದಕ್ಕೆ ಊರ್ಧ್ವ ಪುಂಡ್ರನ್ನು ಮೊದಲು ಪ್ರೆಸ್ ಮಾಡಿ ಇಲ್ಲಿಂದ ಮೇಲೆ ಕಳಿಸು. ಈಗ ಈ ಜಪದಲ್ಲಿ ಪುನಃ ಪೈನಿಯಲ್ ಗ್ಲ್ಯಾಂಡಿನ ಸೆಂಟರ್ ಉಂಟಲ್ಲ, ಆಜ್ಞಾಚಕ್ರ ಓಪನ್ ಆಗಬೇಕು. ನಾವು ಯಾವುದೇ ಮಂತ್ರ ಜಪ ಮಾಡಬೇಕಾಗಿದ್ದರೆ ಆಜ್ಞಾಚಕ್ರ ಓಪನ್ ಆಗಬೇಕು. ಯಾಕೆಂದರೆ ಅದರಿಂದ ಓನ್ಲಿ ಥ್ರೂ ಆಜ್ಞಾಚಕ್ರ ಯು ವಿಲ್ ಗೆಟ್ ಸ್ಪಿರಿಚುವಲ್ ಮೆಸೇಜಸ್, ಡಿವೈನ್ ಮೆಸೇಜಸ್. ಅದೇ ಅಶರೀರವಾಣಿ ಕೇಳಿಸ್ತಿತ್ತಲ್ಲ ಹಿಂದೆ ಅವರಿಗೆ, ಡಿವೈನ್ ಮೆಸೇಜು, ಅದು ಕೇಳೋದು ಆಜ್ಞಾಚಕ್ರ ಓಪನ್ ಆದರೆ ಮಾತ್ರ. ಆವಾಗ ಏನು ಡಿವೈನ್ ಮೆಸೇಜು ಆಕಾಶದಿಂದ ಬರುತ್ತೆ ಅದನ್ನು ರಿಸೀವ್ ಮಾಡ್ಬೋದು. ಆಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಆಜ್ಞೆ, ಮೆಸೇಜ್ ವಿಲ್ ಕಮ್ ವಿದಿನ್, ಅದು ಆಜ್ಞಾಚಕ್ರ ಓಪನ್ ಆಗಬೇಕು ಜಪಕ್ಕೆ. ಅದಕ್ಕೆ ವಿಮ್ ಆದಮೇಲೆ ಶಕಾರಂತೂ ಭ್ರುವೋರ್ ಮಧ್ಯೆ, ಭ್ರೂ ಮಧ್ಯದಲ್ಲಿ ಆಜ್ಞಾಚಕ್ರವನ್ನು ಪ್ರೆಸ್ ಮಾಡಬೇಕು. ಆಜ್ಞಾಚಕ್ರ ಓಪನ್ ಆಗಬೇಕು. ಆಜ್ಞಾಚಕ್ರ ಓಪನ್ ಆದರೆ, ಆಜ್ಞಾಚಕ್ರ ಓಪನ್ ಮಾಡದೆ ಮಾತಾಡಲಿಕ್ಕೆ ಆಗುವುದಿಲ್ಲ ನನಗೆ. ಅದು ಓಪನ್ ಆದರೆ ನನಗೆ ಮಾತು ಬರುತ್ತೆ. ಇನ್ಸ್ಟೆಡ್ ಆಜ್ಞಾಚಕ್ರ ಓಪನ್ ಮಾಡದೇ ಇದ್ದರೆ ಮಾತು ಬರೋಲ್ಲ, ಸುಮ್ಮನೆ ಮೂಕನಾಗಿ ಕೂತ್ಕೊಳ್ಬೇಕಷ್ಟೇ. ಅಂದರೆ ಆಜ್ಞಾಚಕ್ರವನ್ನು ಓಪನ್ ಮಾಡಿದರೆ ನಮಗೆ ಮೆಸೇಜ್ಗಳು ಬರಲು ಶುರುವಾಗ್ತದೆ. ಸೊ ಜಪಕ್ಕೆ ಆಜ್ಞಾಚಕ್ರ ಓಪನ್ ಆಗಬೇಕು. ಶಕಾರಂತೂ ಭ್ರುವೋರ್ ಮಧ್ಯೆ. ಆಮೇಲೆ ನಕಾರಂ ಶಿಖೆಯ ಸ್ಪೃಶೇತ್. ವಿಷಣ್ಣ ನಾನು ಶಿಖಾಯೈ ವಷಟ್, ಶಿಖಾಯೈ ವಷಟ್ ಅಂತ ಶಿಖೆಯನ್ನು ಮುಟ್ಟಬೇಕು ಅಂತ ಹೇಳ್ತಾರೆ. ನಮಗೆ ಶಿಖೆಯನ್ನು ಕಟ್ ಮಾಡಿ ಕ್ರಾಪ್ ಮಾಡಿ ಆಗಿದೆ, ನಾವು ಮುಟ್ಟುವುದು ಹೇಗೆ? ನನ್ನ ಹತ್ರ ಒಬ್ರು ಕೇಳಿದರು, ನಾನು ಶಿಖೆ ಇಲ್ಲ ನನಗೂ ಕೂಡ. ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಗಲಾಟೆ ಆಯಿತು ಒಮ್ಮೆ. ಬನ್ನಂಜಿಯವರಿಗೆ ಶಿಖೆ ಇಲ್ಲ, ಅವ್ರಿಗೆ ಏನು ಅಧಿಕಾರ ಇದೆ ವೇದದ ಮಂತ್ರಗಳನ್ನು ಹೇಳಲಿಕ್ಕೆ ಅಂತ. ನೀವೇ ಹೇಳಿ ಗೊತ್ತಿದ್ರೆ ಅಂತ ಹೇಳಿದೆ ನಾನು. ಒಬ್ರು ಬಂದು ಕೇಳಿದ್ರು ನನ್ನ ಹತ್ರ, ನಿಮಗೆ ಜುಟ್ಟಿಲ್ಲ ಅಲ್ವಾ? ಹೌದಿಲ್ಲ. ಮತ್ತೆ ಅಂಗನ್ಯಾಸ ಹೇಗೆ ಮಾಡ್ತೀರಿ? ಮೊದಲು ಹೋಗಿ ನಿಮ್ಮ ಸ್ವಾಮಿಗಳ ಹತ್ರ ಕೇಳಿ, ಆಮೇಲೆ ಹೇಳ್ತೇನೆ ಅಂತ ಹೇಳಿದೆ. ನಿಮ್ಮ ಸ್ವಾಮಿಗಳಿಗೆ ಜುಟ್ಟಿಲ್ಲ ಅಲ್ವಾ, ಅಂಗನ್ಯಾಸ ಹೇಗೆ ಮಾಡ್ತಾರೆ ಕೇಳಿಕೊಂಡು ಬಾ, ಆಮೇಲೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ರೆ ತಪ್ಪಾಗಿ ಹೋದವ. ಅಂದರೆ ತಾವು ಏನು ಮಾತಾಡ್ತೇವೆ ಎಚ್ಚರವಿಲ್ಲ. ಪೆದ್ದುಗಳು, ಈ ಶಾಸ್ತ್ರಬದ್ಧ ಕೆಲವು ಪಂಡಿತರು ಇರ್ತಾವಲ್ಲ, ಪೆದ್ದುಗಳು ಇರ್ತವೆ, ಅವಕ್ಕೆ ತಾವು ಅದರ ಪರಿಣಾಮ, ಮಾತಿನ ಪರಿಣಾಮ ಕೂಡ ಗೊತ್ತಿರುವುದಿಲ್ಲ. ಶಿಖ ಅಂತಂದ್ರೆ ಜುಟ್ಟು ಇರಬೇಕಾಗಿಲ್ಲ. ಶಿಖ ಅಂದರೆ ಜುಟ್ಟನ್ನು ಮುಟ್ಟಿಂದ ಏನಾಗುತ್ತೆ ರೀ? ಜುಟ್ಟಿದೆ, ಅದನ್ನು ಮುಟ್ಟಿಬಿಟ್ಟ, ಏನಾಯ್ತು? ಜುಟ್ಟಿನಲ್ಲಿ ಎನರ್ಜಿ ಬಂತ? ಅಲ್ಲ, ಅದು ಅಲ್ಲಿ ಹೇಳುವುದು ಶಿಖಾ ಜ್ಞಾನ ಶಿಖಾ ಪ್ರೋಕ್ತ. ಅದೇ ಇರುವುದಿಲ್ಲ ಯಾರಿಗೂ. ಇವ್ರು ಹೊರಗಿನ ಜುಟ್ಟಿದೆ, ಒಳಗಿನ ಶಿಖಾನೇ ಇಲ್ಲ. ಈ ನಾಟಕ ಕಂಪನಿಯಲ್ಲಿ ಜುಟ್ಟು ಇಟ್ಕೊಂಡು ಬರ್ತಾರಲ್ಲ, ಹಂಗೆ ಇದು ಶಿಖಾ ಜ್ಞಾನ ಶಿಖಾ ಪ್ರೋಕ್ತ ಅಂತ. ಒಳಗಿನಿಂದ ಜ್ಞಾನದ ಶಿಖೆ ಉಂಟಲ್ಲ, ಬ್ರೈನ್ ಸೆಲ್ಸ್ ಇರೋಲ್ಲ ಅಲ್ವ, ಜ್ಞಾನ ನಮಗೆ ಜಾಗೃತ. ಆ ಜ್ಞಾನ ಶಿಖೆಯನ್ನು ಶಿಖಾ ಅಂತ ಹೇಳಿದವರು, ಅದನ್ನು ಮುಟ್ಟು ಅಂತ. ಅದನ್ನು ಹೊರಗಿನ ಜುಟ್ಟು ಕತ್ತರಿಸಿದ ಕೂಡಲೇ ಜ್ಞಾನ ಶಿಖೆ ಹೋಗೋಲ್ಲ, ಇಟ್ಟ ಕೂಡಲೇ ಜ್ಞಾನ ಶಿಖೆ ಬರೋಲ್ಲ. ಅಂದ್ರೆ ಶಿಖೆಯ ಸ್ಪೃಶೇತ್ ಅಂತ. ನಕಾರಂ ಶಿಖೆಯ, ಆ ಜ್ಞಾನದ ಶಿಖೆ ಒಳಗಿಂದ ಜಾಗೃತ ಆಗಬೇಕು. ದ್ಯಾಟ್ಸ್ ಫ್ಲೇಮ್. ಅದು ಫ್ಲೇಮ್, ಅದೇನು ಬೆಳಗಬೇಕು, ಅದು ಬೆಳಕು. ಅದನ್ನು ಮತ್ತೆ ಜುಟ್ಟು ಬೆಳಗ್ಗೆ ಏನು ಉಪಯೋಗ? ಅದಕ್ಕೆ ಅದು ಬೆಳಗೋದು ಇಲ್ಲ. ಅದು ನೀವು ನಕಾರದಿಂದ ಜಪ ಮಾಡಿದ್ರು ಬೆಳಗೋದಿಲ್ಲ. ಅಂದರೆ ಇದೆಲ್ಲ ನಮ್ಗೆ ಏನಾಗಿದೆ ಅಂದರೆ, ನಮ್ಮ ಎಲ್ಲ ಅನುಷ್ಠಾನಗಳು ಎಷ್ಟು
ಎಷ್ಟು ಮೆಕ್ಯಾನಿಕಲ್ ಅಂದರೆ ಜುಟ್ಟು ಇಡಬೇಕು ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಜುಟ್ಟು ಬೇಕು ಅಂತ ಅವರು ಹೇಳಿದ್ದು ಜ್ಞಾನ ಶಿಖೆ, ಆ ಶಿಖೆಯನ್ನು ಕತ್ತರಿಸಬೇಡ. ಈಗ ಅದನ್ನು ನಾವು ಕತ್ತರಿಸಿ ಆಗಿದೆ, ಇದನ್ನು ಮಾತ್ರ ಇಡ್ತಾ ಇದ್ದೇವೆ, ಏನು ಉಪಯೋಗ? ಜ್ಞಾನ ಶಿಖೆಯನ್ನು ಬಿಡು, ಅದನ್ನು ಕತ್ತರಿಸಬೇಡ. ಅದು ಇರಬೇಕು. ಅದು ಇದ್ದಾಗ ಅದು ಒಳಗಿನ ಜ್ಞಾನ ಶಿಖೆ ಜಾಗೃತ ಆಯಿತು ಅಂದರೆ ಏನು ಬೇಕಿಲ್ಲ. ಅದನ್ನು ನಕಾರಂ ಶಿಖೆಯ ಸ್ಪೃಶೇತು ಆಯಿತು. ಆಮೇಲೆ ಓಂ, ಆಮೇಲೆ ವೇಕಾರಂ ವಿಷ್ಣವೇ ನಮಃ, ವೇಂ ಓಂ ವೇಕಾರಂ ನೇತ್ರಯೋರಿಂಜ್ಯಾತ್. ಅದು ಕಣ್ಣಿನಲ್ಲಿ. ಅವಾಗ ಇಡೀ ಮನುಷ್ಯರ ವ್ಯಕ್ತಿತ್ವ ಇರುವುದು ಕಣ್ಣಿನಲ್ಲಿ. ಇಡೀ ಮನುಷ್ಯನ ವ್ಯಕ್ತಿತ್ವ ಇರುವುದು ಕಣ್ಣಿನಲ್ಲಿ. ನೋಡಿ, ಒಬ್ಬ ವ್ಯಕ್ತಿ ಯಾರು ಅಂತ ಗುರುತಾಗಬಾರದು ಅಂತ ಆದರೆ ಕಣ್ಣಿಗೆ ಸ್ಟ್ರಿಪ್ ಹಾಕಿ ಫೋಟೋ ಹಾಕ್ತಾರೆ. ಇಡೀ ಬಾಡಿಯನ್ನು ಕೊಟ್ಟರು ಗುರುತಾಗೋಲ್ಲ. ಆದರೆ ಕಣ್ಣು ಹಾಕಿಬಿಟ್ರೆ ಇದು ಗೊತ್ತು ನನಗೆ. ಸೊ ಮನುಷ್ಯನ ವ್ಯಕ್ತಿತ್ವದ ಛಾಪ್ ಇರುವುದು ಕಣ್ಣಿನಲ್ಲಿ. ಯಾಕೆಂದರೆ ವಾಮನ ನಾಮಕನಾದ ಭಗವಂತ ಅಲ್ಲಿ ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವಾಹ ಉಪಾಸತೆ. ಅದಕ್ಕೋಸ್ಕರ ವಾಮನ ನಾಮಕನಾದ ಭಗವಂತನನ್ನು ಜಾಗೃತಗೊಳಿಸಬೇಕು, ನನ್ನ ವ್ಯಕ್ತಿತ್ವ ಜಾಗೃತಗೊಳಿಸಬೇಕು. ಅದಕ್ಕೆ ವೇಕಾರಂ ನೇತ್ರಯೋ ಇಂಜ್ಯಾತ್. ಆಮೇಲೆ ನಕಾರಂ ಸರ್ವಸಂಧಿಷು, ಮೈಯ ಮೂಲೆಯಲ್ಲಿ ಗಂಟುಗಳಲ್ಲಿ ನಕಾರ ವಚನಾಗಿರತಕ್ಕಂಥ ಭಗವಂತನನ್ನು ಅನುಸಂಧಾನ ಮಾಡಬೇಕು. ಆಮೇಲೆ ಮಕಾರಂ ಅಸ್ತ್ರಂ, ಅದು ಕೊನೆಯದು ಅಸ್ತ್ರ. ಅಸ್ತ್ರ ಅಂದರೆ ಶತ್ರು ನಿರಾಸ. ಇಷ್ಟರೊಳಗೆ ಎಲ್ಲ ಶಕ್ತಿಗಳು ನನ್ನೊಳಗೆ ತುಂಬಿಸಿಕೊಂಡ ಮೇಲೆ ಎಲ್ಲ ದುಷ್ಟಶಕ್ತಿಗಳನ್ನು ಓಡಿಸ್ತಕ್ಕಂಥ ಅದನ್ನು ಏನು ಮಂತ್ರ. ಮನುಷ್ಯ ಅವಾಗ ಏನಾಗ್ತಾನೆ ಅಂದರೆ ಮಂತ್ರ ಮೂರ್ತಿ ಭವೇತ್ ಬುಧ ಅಂತ. ಮಕಾರಂ ಅಸ್ತ್ರ ಮುದ್ದಿಶ್ಯ ಮಂತ್ರ ಮೂರ್ತಿ ಭವೇತ್ ಬುಧ. ಆ ಮಂತ್ರ ಕೊನೆಗೆ ಮಕಾರದಿಂದ ಅಸ್ತ್ರ ಪ್ರಯೋಗ ಮಾಡುವಾಗ ಎಲ್ಲ ದುಷ್ಟಶಕ್ತಿಗಳು ಹೋಗಿ ಬರೇ ಮಂತ್ರದ ಎನರ್ಜಿ, ಮಂತ್ರಾಭಿಮಾನಿ ದೇವತೆಗಳು ಅವನೊಳಗೆ ತುಂಬಿಬಿಟ್ಟಿದ್ದಾರೆ. ಮಂತ್ರ ಮೂರ್ತಿ ಭವೇತ್ ಬುಧ. ಏನು ಮಾಡಬೇಕು ಮಕಾರವನ ಅಸ್ತ್ರ ಅಂದರೆ? ಅದೇ ಸವಿಸರ್ಗಂ ಫಡಂತಂತು, ಅದನ್ನ ಮಹ್ ಫಟ್ ಓಡಿಸಿಬಿಟ್ಟಾರೆ. ಮಹ್ ಫಟ್ ಸ್ವಾಹ ಅಂತಂದ್ರೆ ಎಲ್ಲ ದುಷ್ಟಶಕ್ತಿಗಳು ಓಡ್ತವೆ. ಬರೇ ಈಗ ಮಾಡೋದಲ್ಲ, ದುಷ್ಟಶಕ್ತಿಗಳು ಓಡ್ತವೆ. ನೀವು ಟೆಸ್ಟ್ ಮಾಡಿ, ಇಲ್ಲಿ ಯಾವ ದುಷ್ಟಶಕ್ತಿ ಇಲ್ಲ. ಈಗ ಬೇಕಾದ್ರೆ ಟೆಸ್ಟ್ ಮಾಡಿ, ಯಾವ ಥರ ಸಾಧನೆ ಇದ್ರೆ ಮಹ್ ಫಟ್ ಮಕಾನ್ ಸವಿಸರ್ಗಂ ಫಡಂತಂತು ಇಷ್ಟು ಮಾಡಿಬಿಟ್ರೆ ಏನಾಗತ್ತೆ? ಆಗ ಅವನು ಪೂರ್ತಿ ಮಂತ್ರಮೂರ್ತಿಮಯ ಆದ ಮನುಷ್ಯ. ಅವಾಗ ಎಲ್ಲ ದುಷ್ಟಶಕ್ತಿಗಳು ಹೊರಟು ಹೋದವು. ಏನು ಮಂತ್ರ ಇದು? ಓಂ ವಿಷ್ಣವೇ ನಮಃ ಇತಿ, ಇದೇ ಮಂತ್ರ. ಇದರಿಂದ ಮಹ್ ಫಟ್ ಅಂತ ಹೇಳುವಾಗ ಎಲ್ಲ ದುಷ್ಟಶಕ್ತಿಗಳು ನಿರಾಸ ಮಾಡಿ ಪೂರ್ಣ ಶಕ್ತಿಮಯ ಆಯಿತು ದೇಹ. ಈ ದೇಹ ಈಗ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶದಿಂದ ಆಗಿರತಕ್ಕಂಥ ಒಂದು ಜಡವಾದಂಥ ನಿಸ್ತೇಜವಾದ ವಸ್ತು ಅಲ್ಲ. ಇದು ತೇಜೋಮಯ ಆಯಿತು. ಇದರ ಎನರ್ಜಿ ತುಂಬಿಬಿಟ್ಟಿದೆ. ಏನು ಮಾಡಬಹುದು ಆ ಎನರ್ಜಿಯಿಂದ? ಏನು ಬೇಕಾದರೂ ಮಾಡ್ಬೋದು. ಅಂಥ ಎನರ್ಜಿ ತುಂಬಿದೆ ದೇಹದಲ್ಲಿ. ಇದು ಸ್ಪಿರಿಚುವಲ್ ಪ್ರಾಕ್ಟೀಸಿನಿಂದ ನಾವು ಗಳಿಸಿಕೊಳ್ಳುವಂತಹ ಶಕ್ತಿ ತೇಜೋಮಯ. ಅದರಿಂದ ಏನಾಗುತ್ತೆ? ಓಂ ವಿಷ್ಣವೇ ನಮಃ ಇತಿ ಆತ್ಮಾನಂ ಪರಂ ಧ್ಯಾಯೇತ್. ಹೀಗೆ ಭಗವಂತನನ್ನ ಪರಂ ಆತ್ಮಾನಂ. ಕೆಲವರು ಈ ಆತ್ಮಾನಂ ನಾನೇ ನಾರಾಯಣ ಅಂತ ಧ್ಯಾನ ಮಾಡಬೇಕು ಅಂತ ಅರ್ಥ ಅಲ್ಲ. ಆತ್ಮಾನಂ ಪರಂ ಆತ್ಮಾನಂ ಪರಮಾತ್ಮಾನಂ ಇತಿ ಧ್ಯಾಯೇತ್. ಧ್ಯೇಯಂ, ನಾವು ನಾರಾಯಣ ವರ್ಮದಿಂದ ಪ್ರತಿಪಾದ್ಯರಾಗಿರ್ತಕ್ಕಂಥ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಓಂ ವಿಷ್ಣವೇ ನಮಃ ಅನ್ನುವಾಗ